Hello dear students, welcome back to the concept of ratio analysis. So far we had discussed about the formulas and two 5 marks problems. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. The next problem ಈಗ further ನಿಮ್ಮ ಟೆಕ್ಸ್ಟ್ ಬುಕ್ ಇಂದಾನೆ ನೋಡೋಣ. The problem number is 9 and the page number is 162. In your textbook, problem number 9, page number 162. Now we are going to calculate about earning per share, EPS. ನಮಗೆ ಆಲ್ಮೋಸ್ಟ್ ಏನು ಅರ್ನಿಂಗ್ ಪರ್ ಶೇರ್ ಅಂದ್ರೆ ಏನು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಾರ್ಮುಲಾಸ್ ಏನಿದೆ ಅಂತ ಹೇಳಿದ್ವಿ. ಈಗ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ನೋಡೋಣ. In the problem, as you can see, calculate earning per share from the following data. Net profit before tax rupees 1,30,000. Taxation at 50% of net profit. 10% preference share capital rupees 50,000. Shares of rupees 10 each. Equity share capital 1,20,000 rupees. Shares of rupees 10 each. Okay. ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ಅರ್ನಿಂಗ್ ಪರ್ ಶೇರ್ 5 rupees ಬರಬೇಕಂತ ನೋಡೋಣ. ಅರ್ನಿಂಗ್ ಪರ್ ಶೇರ್ 5 rupees ಬರಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ? ಸಿಂಪಲ್ ಆಗಿ ನಮಗೆ ಅರ್ನಿಂಗ್ ಪರ್ ಶೇರ್ ಫಾರ್ಮುಲಾ ನೆನಪಿದ್ರೆ ಅಮೌಂಟ್, ನೀವಿಲ್ಲಿ ಅಮೌಂಟ್ ಆದ್ರೂ ಬರೀಬಹುದು, ಅರ್ನಿಂಗ್ ಆದ್ರೂ ಬರೀಬಹುದು. ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, divided by number of equity shares. Amount available to equity shareholders divided by number of equity shares. ನಮಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ಹೋಲ್ಡರ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ? ನೆಟ್ ಪ್ರಾಫಿಟ್. ವಾಟ್ ಕೈಂಡ್ ಆಫ್ ನೆಟ್ ಪ್ರಾಫಿಟ್? ದಟ್ ಈಸ್ ಬಿಫೋರ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇನ್ನೊಂದು ಅರ್ಥದಲ್ಲಿ ಇದನ್ನು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಓಕೆ, ಎಷ್ಟು ಕೊಟ್ಟಿದ್ದಾರೆ ನೋಡಿ? 1,30,000 rupees. 1,30,000 rupees. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ? ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೀಕ್ವೆನ್ಸ್ ಆಗಿ ಹೋಗೋಣ. ಓಕೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಎಂತ ಅರ್ನಿಂಗ್ ಇದೆ? ಇನ್ನು ಇಂಟ್ರೆಸ್ಟ್ ಕೂಡ ಪೇಮೆಂಟ್ ಆಗಿಲ್ಲ, ಟ್ಯಾಕ್ಸ್ ಕೂಡ ಪೇಮೆಂಟ್ ಆಗಿಲ್ಲ. ಟ್ಯಾಕ್ಸ್ ಎಷ್ಟು ಅಂತ ಹೇಳ್ತಿದ್ದಾರೆ? 50% ಆಫ್ ಪ್ರಾಫಿಟ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನ್ ತೆಗಿಬೇಕು? ಇಂಟ್ರೆಸ್ಟ್. ಅವ್ರಿಗೆ ಹೇಳ್ತಿದ್ದಾರೆ ಇದ್ರಲ್ಲೇ ಮೆನ್ಷನ್ ಮಾಡಿದ್ದಾರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಫಸ್ಟ್ ಇಂಟ್ರೆಸ್ಟ್ ಲೆಸ್ ಮಾಡಿದ ಮೇಲೆ ಉಳಿದಿರುವಂತಹ ಬ್ಯಾಲೆನ್ಸ್ 1,30,000. ಅವ್ರೇನಾದ್ರೂ ಇಂಟ್ರೆಸ್ಟ್ ಕೊಟ್ಟಿದಾರ? ಎಲ್ಲಿರುತ್ತೆ ಇಂಟ್ರೆಸ್ಟ್ ನೋಡಿ? ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಲಾಂಗ್ ಟರ್ಮ್ ಲೋನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಇಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿಲ್ಲ, ಸೊ ನಿಲ್ ಅಂತ ಕೊಡಿದ್ವಿ. ದೆನ್ ಲೆಸ್ ಟ್ಯಾಕ್ಸ್ at 50%. ಟ್ಯಾಕ್ಸ್ at 50%. 50% ಟ್ಯಾಕ್ಸ್ ಎದ್ರ ಮೇಲೆ ಕಟ್ಟಬೇಕು? ಈ ಅರ್ನಿಂಗ್ಸ್ ಮಾಡಿರೋದ್ರ ಮೇಲೆ. 1,30,000 50% ಎಷ್ಟಾಗುತ್ತೆ? You have 65,000. Then the balance will be 65,000. ಏನಿದು? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಏನಿದು? ನೆಟ್ ಪ್ರಾಫಿಟ್ ಆರ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಟ್ಯಾಕ್ಸ್ ಪೇಮೆಂಟ್ ಆಗಿದೆ. ದೆನ್ ನೋಡಿ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಟ್ಯಾಕ್ಸ್ ಕೊಟ್ಟು ಟ್ಯಾಕ್ಸ್ ಲೆಸ್ ಮಾಡಿದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಎಷ್ಟು ಅಂತ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೌ ಮಚ್? 10% ಪ್ರಿಫರೆನ್ಸ್ ಕ್ಯಾಪಿಟಲ್. 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ? 50,000 rupees. ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿದ್ದು 50,000 rupees. 50,000 ಮೇಲೆ ಡಿವಿಡೆಂಡ್ ಪೇಮೆಂಟ್ ಮಾಡಬೇಕು. ಫಿಕ್ಸ್ಡ್ ಡಿವಿಡೆಂಡ್ 10% ಫಿಕ್ಸ್ಡ್ ಡಿವಿಡೆಂಡ್. ಎಷ್ಟು? 10% ಫಿಕ್ಸ್ಡ್ ಡಿವಿಡೆಂಡ್. 50,000 10% ಎಷ್ಟಾಗುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ 5,000. ಬ್ಯಾಲೆನ್ಸ್ we have 60,000. 60,000 rupees ಉಳಿತಲ್ಲ, ಇದನ್ನೇನು ಅಂತೀವಿ? ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್.
ಕ್ಯಾಪಿಟಲ್ ಕೊಡಿ. ಆಮೇಲೆ ಇಷ್ಟೆಲ್ಲ ಪೇಮೆಂಟ್ ಆದ್ಮೇಲೆ ಇದೇನ್ ಬ್ಯಾಲೆನ್ಸ್ ಉಳಿಯುತ್ತಲ್ಲ ಇದರಲ್ಲಿ ಕಂಪ್ಲೀಟ್ ಬ್ಯಾಲೆನ್ಸ್ ಅನ್ನ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಡಿವೈಡ್ ಮಾಡಬೇಕು ಬೇಸ್ಡ್ ಆನ್ ದ ನಂಬರ್ ಆಫ್ ಶೇರ್ಸ್. ಒಬ್ಬೊಬ್ಬರು ಎಷ್ಟು ನಂಬರ್ ಆಫ್ ಶೇರ್ಸ್ ತಗೊಂಡಿರ್ತಾರೆ ಆ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ನಮ್ಮ ಕಡೆ ಒಂದು ಬ್ಯಾಲೆನ್ಸ್ ಇತ್ತಲ್ಲ 60,000 rupees which we have. Then ಕೆಳಗಡೆ equity share capital 1,20,000 rupees, 20,000 rupees. Shares of rupees 10 each. ಎಷ್ಟಿದೆ ಕ್ಯಾಪಿಟಲ್ 1,20,000 equity share capital ಇದೆ. ಪರ್ ಶೇರ್ ಎಷ್ಟಂತ 10 rupees ಅಂತೆ. ಡಿವೈಡೆಡ್ ಮಾಡಿದ್ರೆ ಎಷ್ಟಿರುತ್ತೆ 12,000 number of equity shares. Amount of equity shares per share. Then we have number of equity shares. ಎಷ್ಟಾಗುತ್ತೆ ನೋಡಿ 60,000 divided by 12,000. Obviously 5 rupees. 12 5 are 60. This 5 rupees is earning per share. Okay, clear ಆಯ್ತಲ್ಲ? ಸಿಂಪಲ್ ಆಗಿ ಬಹಳಷ್ಟು ಸಲ ರಿಪೀಟ್ ಆಗಿದೆ ನಿಮ್ಮ ಕ್ವಶನ್ ಪೇಪರ್ಸ್ ನಲ್ಲಿ. ಅದನ್ನು ಕೂಡ ನಾನು ಒಂದು ಯಾವ್ದಾದ್ರು ಪ್ರಾಬ್ಲಮ್ ನೋಡ್ತೀನಿ. ಈಸಿ ಆಗಿದೆ. ಫಸ್ಟ್ ಇಂಟ್ರೆಸ್ಟ್ ಕನ್ಸಿಡರ್ ಮಾಡಿ, ಆಮೇಲೆ ಟ್ಯಾಕ್ಸ್, ಆಮೇಲೆ ಪ್ರಿಫರೆನ್ಸ್ ಕ್ಯಾಪಿಟಲ್, ದೆನ್ ಯು ವಿಲ್ ಗೆಟ್ ಈಸಿಲಿ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅವರೇ ಮೆನ್ಷನ್ ಮಾಡಿರ್ತಾರೆ, ಜಸ್ಟ್ ಡಿವೈಡೆಡ್ ಮಾಡಿದ್ರೆ ಆಯ್ತು. ಓಕೆ, ದಿಸ್ ಇಸ್ ವಾಟ್ ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಐ ಹೋಪ್ ಯು ಗಾಟ್ ಇಟ್. Then we will move for the next one. Here we have the next one is the problem number 10. Problem number 10, page number 160. ಸ್ವಲ್ಪ ನೋಡಿದ್ರೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಪ್ಪ ಇಷ್ಟು ಡಿಫಿಕಲ್ಟ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಬಹಳ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕ್ಯಾಚ್ ಆಗುತ್ತೆ ನಿಮಗೆ. ಎ ಟ್ರೇಡರ್ ಕ್ಯಾರೀಸ್ ಅನ್ ಆವರೇಜ್ ಸ್ಟಾಕ್ valued at cost price rupees 80,000. ಏನು ಕೊಟ್ಟಿದ್ದಾರೆ average stock and stock turnover ratio is 5 times. If gross profit on sales is 20%, what is gross profit? ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಸೈಡಿಗೆ ಬರ್ಕೊಂಡು average stock ಕೊಟ್ಟಿದ್ದಾರೆ ನೋಡಿ. how much 80,000 rupees. Average stock is 80,000 rupees. Stock turnover ratio ಅವರೇ ಕೊಟ್ಟಿದ್ದಾರೆ. How much 5 times. Stock turnover ratio 5 times. Then gross profit. Gross profit amount ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ percentage. How much percentage 20%. ಅಮೌಂಟ್ ಎಷ್ಟು ಅಂತ ಕೊಟ್ಟಿಲ್ಲ, ಸೊ 20% ಅಂತ ಹೇಳಿದ್ರೆ ನಾವು ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದು ಕೇಳ್ತಿದ್ದಾರೆ. ಇಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇಸ್ 20%, ವಾಟ್ ಇಸ್ ಗ್ರಾಸ್ ಪ್ರಾಫಿಟ್ ಅಂದ್ರೆ ನಾನು ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಕೊಟ್ಟಿರುವಂತಹ ವ್ಯಾಲ್ಯೂಸ್ ಬೇಸಿಸ್ ಮೇಲೆ ವಿಚ್ ಫಾರ್ಮುಲಾ ಕ್ಯಾನ್ ಬಿ ಅಪ್ಲೈ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಯಾವುದನ್ನು ನಾವು ಕ್ರಿಯೇಟ್ ಮಾಡಬೇಕಂತ ಕ್ಯಾಚ್ ಆದರೆ ಈ ಕಂಪ್ಲೀಟ್ ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಆಗುತ್ತೆ. ನೋಡಿ, ಫಸ್ಟ್ ಸ್ಟಾಕ್ ಟರ್ನೋವರ್ ಕೊಟ್ಟಿದ್ದಾರೆ 80,000 rupees ಆವರೇಜ್ ಸ್ಟಾಕ್ ಕೊಟ್ಟಿದ್ದಾರೆ. ನಮಗೆ ಸ್ಟಾಕ್ ಟರ್ನೋವರ್ ಫಾರ್ಮುಲಾ ಏನಿದೆ, ಸ್ಟಾಕ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ಇಲ್ಲಿ ಮೇಲೆ ಕಳಿಸ್ಕೊಂಡು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾಕಂದ್ರೆ ಫಾರ್ಮುಲಾ ಏನಿದೆ ನಿಮಗೆ, ಸ್ಟಾಕ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಓಕೆ, ಈಗ ನಮ್ಮ ಕಡೆ ವ್ಯಾಲ್ಯೂಸ್ ಏನಿದಾವೆ, we have stock turnover ratio 5 times. Then we don't know about cost of goods sold, or ಏನು ಹೇಳಿಲ್ಲ. Average stock we have 80,000 rupees. Then once we do the cross multiplication, we will get 80,000 into 5. Cost of goods sold is equal to 80,000 into 5 is 4 lakh rupees. 80,000 into 5 is
4 lakh rupees. ಅವರು ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೇಳಿಲ್ಲ, ಏನು ಕೇಳಿದ್ದಾರೆ? ಗ್ರಾಸ್ ಪ್ರಾಫಿಟ್ ಅಮೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಪರ್ಸೆಂಟೇಜ್ ಕೊಡ್ತೀವಿ ನಾವೇ, ಅಮೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಗ್ರಾಸ್ ಪ್ರಾಫಿಟ್ ಬೇಕಾದ್ರೆ ನಮಗೆ ಫಾರ್ಮುಲಾ ಕೂಡ ನೆನಪಿರಬೇಕು. ಸೇಲ್ಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಮಾರ್ಕೆಟಿಂಗ್ ನಲ್ಲಿ ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಇದು ನೋಡಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. 10 rupees ಕಾಸ್ಟ್ ಆಯಿತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, 5 rupees ಪ್ರಾಫಿಟ್ ಆ್ಯಡ್ ಮಾಡಿದೆ, 15 rupeesಗೆ ಸೇಲ್ ಮಾಡ್ತೀವಿ ಆ ಥರ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಸೇಲ್ಸ್ ಪ್ರೈಸ್ ಸಿಗುತ್ತೆ. ಓಕೆ, ನೋಡಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? ಫಸ್ಟ್ ಪರ್ಸೆಂಟೇಜ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ. 20% ಗ್ರಾಸ್ ಪ್ರಾಫಿಟ್ ಇದೆ. 20% ಗ್ರಾಸ್ ಪ್ರಾಫಿಟ್ ಇದೆ ಅಂದ್ರೆ ಸೇಲ್ಸ್ ಇದೆ ಅಂದ್ರೆ ಸೇಲ್ಸ್ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗ್ರಾಸ್ ಪ್ರಾಫಿಟ್ ಆಡ್ ಮಾಡಿದ್ರೆ ಎಷ್ಟಾಗಿರಬೇಕು? ಸೇಲ್ಸ್ ಮಸ್ಟ್ ಬಿ 100%. ನನಗೆ ವ್ಯಾಲ್ಯೂ ಸಿಗುತ್ತೆ ಈಕ್ವಲ್ಸ್ ಟು ಈ ಕಡೆ 100% ಇದೆ. ಈಗ ಈ ಕಡೆ ಕೂಡ ಸೇಮ್ 100% ಆಗಬೇಕಾದ್ರೆ 20% ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ರು, ಉಳಿದಿದ್ದು 80% ಇಟ್ ಮಸ್ಟ್ ಬಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. 20% ಗ್ರಾಸ್ ಪ್ರಾಫಿಟ್ ಇದೆ ಅಂದ್ರೆ 80% ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇರಲೇಬೇಕು. ಓಕೆ, ಈಗ 80% ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದಲ್ಲ 4 lakh rupees. 4 lakh rupees plus 80% of sales is 4 lakh rupees. Cost of goods sold 4 lakh rupees ಏನು ಬಂದಿದೆ ನಮಗೆ? This is 80% of sales. Then what is the 20% of sales? First ನೋಡೋಣ, 4 lakh rupees into 100% divided by 80%. ಓಕೆ, ಈಗ ನೋಡಿ 4 lakh into 100 divided by 80 ಈ ತರ ಮಾಡ್ತೀವಿ. 4 lakh into 100 divided by 80 ನಿಮಗೆ ವ್ಯಾಲ್ಯೂ ಬರುತ್ತೆ ಏನಂತ? 5 lakh rupees ಸೇಲ್ಸ್ ವ್ಯಾಲ್ಯೂ. ಸೇಲ್ಸ್ ವ್ಯಾಲ್ಯೂ ಎಷ್ಟು? 5 lakh rupees. ಇದೇ ತರ 4 lakh rupees 100% ಎಷ್ಟು ಅಂತ ಗೊತ್ತಾಯ್ತು. 20% ಎಷ್ಟು? 4 lakh rupees into 20 divided by 80. 4 lakh rupees into 20 divided by 80 ಎಷ್ಟಾಗುತ್ತೆ? 1 lakh rupees. ನೋಡಿ ಕ್ಲಿಯರ್ ಆಯ್ತಾ? 4 lakh plus 1 lakh 5 lakh. ನೀವು ಫಸ್ಟ್ ಡೈರೆಕ್ಟ್ ಆಗಿ ಈ ತರ ಮಾಡಿ ಆಮೇಲೆ ಆಡ್ ಮಾಡಿದ್ರು 5 lakh ಬರುತ್ತೆ. ಇಲ್ಲ ನಮಗೆ 4 lakh into 100 divided by 80 ಮಾಡಿದ್ರು ಕೂಡ 5 lakh rupees ಬರುತ್ತೆ. ಸಿಂಪಲ್ ಆಗಿ. ಓಕೆ, 4 lakh plus 1 lakh is equal to 5 lakh. ನಮ್ಗೆ ಏನು ಬೇಕಾಗಿತ್ತು? This is what we have to calculate. Therefore, gross profit in amount is equal to 1 lakh rupees. क्या चाहिए ನಮಗೆ? ಬಹಳಷ್ಟು ಏನು ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ ನಾವು. ಫಸ್ಟ್ ಅವರು ಕೊಟ್ಟಿರೋ ವ್ಯಾಲ್ಯೂ ನೋಡ್ಕೊಂಡಿರಿ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸ್ಟಾಕ್ ತಗೊಳ್ಳೋ ಫಾರ್ಮುಲಾ ಅಪ್ಲೈ ಆಗುತ್ತೆ. ಮತ್ತೆ ಇದಕ್ಕೆ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಕೇಳ್ತಿದ್ದಾರೆ, ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಅಮೌಂಟ್ ಕೇಳ್ತಿದ್ದಾರೆ. ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡಬೇಕಿದ್ವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡಿವಿ. ಇದೇ ಫಾರ್ಮುಲಾ ಮತ್ತೆ ಫಾರ್ವರ್ಡ್ ಅಪ್ಲೈ ಮಾಡಿವಿ. ಸೇಲ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್. ಅಂಡ್ ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರಲ್ಲ 20%. 4 lakh rupees ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇತ್ತು, ಮಲ್ಟಿಪ್ಲೈ ಮಾಡಿದ್ವಿ. 4 lakh into 100 divided by 80 ಮಾಡಿದ್ರೆ 5 lakh rupees. 4 lakh into 20 divided by 80 ಮಾಡಿದ್ರೆ 1 lakh rupees ಬಂತು. So easily we got the value of gross profit 1 lakh rupees. Okay, ಇಷ್ಟಿದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.